ನಮಸ್ತೆ. 8-10-2025 ಬುಧವಾರ, ಕೃಷ್ಣ ಪಕ್ಷ. ಇವತ್ತಿನ ತಿಥಿ ದ್ವಿತೀಯ. ಇದು ರಾತ್ರಿ 2:23 ಅದಾದ ನಂತರ ತೃತೀಯ ಬರುತ್ತೆ. ಹಂಗಾಗಿ ವಾರದೋಷವಿಲ್ಲ, ತಿಥಿ ದೋಷವಿಲ್ಲ. ನಕ್ಷತ್ರ ಇವತ್ತು ಅಶ್ವಿನಿ. ಇದು ರಾತ್ರಿ 10:44:38 ಇದೆ. ಆದರೆ ಇದು ಗಂಡಮೂಳ ಅಂತ ಒಂದು ದೋಷವಿದೆ ಮತ್ತು ನಕ್ಷತ್ರ ದೋಷವೂ ಇದೆ. ಆದ್ದರಿಂದ ಇವತ್ತು ರಾತ್ರಿ 10:45 ಶುಭವಾಗಿಲ್ಲ, ಅಶುಭವೇ ಇದೆ. ಆನಂತರ ಬರುವ ಭರಣಿ ನಕ್ಷತ್ರ ಶುಭವಾಗಿದೆ. ಹಂಗಾಗಿ ಇವತ್ತು ದಿನಪೂರ್ತಿ ಅಶುಭವಾಗಿರೋದರಿಂದ ಶುಭ ಕಾರ್ಯಗಳು ಇವತ್ತಿಲ್ಲ. ನೆಕ್ಸ್ಟ್ ವಿಷಯಗಳನ್ನ ನೋಡೋಕ್ಕೋದ್ರೆ, ಇವತ್ತಿನ ದಿನದಲ್ಲಿ ಅಶ್ವಿನಿ ನಕ್ಷತ್ರ ದೇವಗಣ, ಭರಣಿ ನಕ್ಷತ್ರ ರಾಕ್ಷಸಗಣ ಅಲ್ಲ, ಅದು ಮನುಷ್ಯ ಗಣ. ಹಾಗಾಗಿ ದೇವಗಣ ಮನುಷ್ಯಗಣ ದೋಷವಿಲ್ಲ. ಆದರೂ ಈ ನಕ್ಷತ್ರ ದೋಷ ಅಂತ ಒಂದು ಇರೋದರಿಂದ ಖಂಡಿತ ಗಮನ ಕೊಡಬೇಕು. ಆದ್ದರಿಂದ ಈ ದಿನ ಪೂರ್ತಿ ಶುಭವಲ್ಲ. ಬೆಳಿಗ್ಗೆ 6:09 6:47 ಅಶ್ವಿನಿ ನಕ್ಷತ್ರದ 1ನೇ ಪಾದ. ಆನಂತರ ಮಧ್ಯಾಹ್ನ 12:07 2ನೇ ಪಾದ. ಆನಂತರ ಸಂಜೆ 5:26 3ನೇ ಪಾದ. ಆನಂತರ ಸುಮಾರು ರಾತ್ರಿ 10:44 ಅಶ್ವಿನಿ ನಕ್ಷತ್ರ 4ನೇ ಪಾದ, ಅಂದರೆ ಮೇಷರಾಶಿ ಇದೆ. ಆನಂತರ ಬರೋದು ಭರಣಿ ನಕ್ಷತ್ರ, ಅಂದರೆ ರಾತ್ರಿ 10:44 ಬೆಳಗಿನ ಜಾವ 4:03 ಭರಣಿ ನಕ್ಷತ್ರದ 1ನೇ ಪಾದ, ಇದೂ ಮೇಷರಾಶಿನೇ. ಆನಂತರ ಬರುವ ಬೆಳಗಿನ ಜಾವ 4:03 ಮೇಲೆ ಭರಣಿ ನಕ್ಷತ್ರದ 2ನೇ ಪಾದವಿದೆ. ಹಂಗಾಗಿ ದಿನ ಪೂರ್ತಿ ಆಮೇಲೆ ಅಂದರೆ ಭರಣಿ ನಕ್ಷತ್ರ. ಹಂಗಾಗಿ ಇವತ್ತಿನ ದಿನದಲ್ಲಿ ಇರುವಂಥ ಕೆಲವು ವಿಷಯಗಳನ್ನ 100% ಶುಭ ಅಶುಭಗಳನ್ನ ನೋಡೋಣ. ಇವತ್ತು ದಿನವೇ ಅಶುಭ ಅಂತ ಇದ್ದರೂ ಅದರಲ್ಲೂ ನಮಗೆ ಏನಾದರೂ ಬೇಕಾಗುತ್ತದೆ, ಎಮರ್ಜೆನ್ಸಿಗೆ ಆಸ್ಪತ್ರೆ ಅದು ಇದು ಅಂತ ಬೇಕಾಗುತ್ತದೆ. ಆ ವಿಷಯಕ್ಕೆ ಹೋಗೋಣ. ಬೆಳಿಗ್ಗೆ 6:51 7:37 ಇರೋದರಲ್ಲಿ ಶುಭ ಸಮಯ. ನಾವು ಪದೇ ಪದೇ ಹೇಳ್ತೀವಿ, ದಿನ ಅಶುಭವಾಗಿದೆ, ಆದರೂ ಇರೋದರಲ್ಲಿ ಶುಭ ಸಮಯ. ಎಮರ್ಜೆನ್ಸಿಗೆ ಹುಡುಕ್ತೀವಿ, ಡಾಕ್ಟರ್ ಹತ್ರ ಹೋಗೋಕ್ಕೆ, ಕೋರ್ಟು ಕೇಸು ಅಂತ ಆ ವಿಷಯಗಳನ್ನು ಪರಿಪಾಲಿಸೋಕ್ಕೆ. ಮತ್ತು 9:10 ಬೆಳಗ್ಗೆಯಿಂದ 11:41 ಮಧ್ಯಾಹ್ನ 1:38 7:10 ಇದು ಸಾಯಂಕಾಲವರೆಗೂ. ಮತ್ತು ರಾತ್ರಿ 8:39 ಮೇಲೆ ಲೇಟ್ ನೈಟ್ ಅಂದರೆ ರಾತ್ರಿ 2:20 ಇದು ಒಂದು ಶುಭ ಸಮಯ. ಆನಂತರ ರಾತ್ರಿ ಅಂದರೆ 2:43 ಮೇಲೆ ಬೆಳಗಿನ ಜಾವ 4:37 ಇದು ಒಂದು ಶುಭ ಸಮಯ. ಎಮರ್ಜೆನ್ಸಿಗೆ ಮಾಡುವಂಥ ಕಾರ್ಯಗಳನ್ನೇ ಇದರಲ್ಲಿ ಮಾಡಿ, ಪ್ಲಾನ್ ಮಾಡಿ ಮಾಡುವಂಥದ್ದನ್ನೇ ಇನ್ನೊಂದು ದಿನ ನೋಡ್ಕೊಳ್ಳೋಣ. ಇವತ್ತು 6:09 6:49 ಮೃತ್ಯು ಇದೆ, ಎಚ್ಚರ ಸರಿಯಾಗಿಲ್ಲ. 7:39 ಬೆಳಗ್ಗೆಯಿಂದ 9:08 ಯಮಕಂಡ ಕಾಲವಿದೆ. 11:43 12:31 ದುರ್ಮುಹೂರ್ತ. ಮತ್ತು ಇನ್ನು ದುರ್ಮುಹೂರ್ತವೇ ಮುಗಿದಿರಲ್ಲ ಅಷ್ಟರಲ್ಲೇ, ಅಂದರೆ 12:07 ರಾಹು ಕಾಲ ಪ್ರಾರಂಭವಾಗಿ 1:36 ಇದೆ. ಆದ್ದರಿಂದಾಗಿ 11:43 1:36 ದುರ್ಮುಹೂರ್ತವು ರಾಹು ಕಾಲ ಡಬಲ್ ಆಗಿರುತ್ತದೆ. ಮತ್ತು ಸಂಜೆ 7:12 ರಾತ್ರಿ 8:37 ನಕ್ಷತ್ರವೇ ವಿಷವಾಗುವ ಸಂಭವ. ಆದ್ದರಿಂದ ನಕ್ಷತ್ರದವರು ಅಂತಂದರೆ ಅಶ್ವಿನಿ ನಕ್ಷತ್ರದವರು ಸ್ವಲ್ಪ ನಿಧಾನ ತೋರಿಸಿ ಎಲ್ಲ ಕಾರ್ಯಗಳಲ್ಲೂ. ಮನೆಯಲ್ಲೂ ಸರಿಯೇ. ಇದರಲ್ಲಿ ಹೆಣ್ಣು ಗಂಡು ಅಂತ ಭೇದವಿಲ್ಲ. ಯಾರಾದರೂ ಸಮಾಧಾನವನ್ನು ಖಂಡಿತ ನೆರವೇರಿಸಲೇಬೇಕು, ಪರಿಪಾಲಿಸಲೇಬೇಕು. ಇದರಲ್ಲಿ ನೆಕ್ಸ್ಟ್ ಬರುವಂಥ ಸಮಯ ಅಂತಂದರೆ ನಾ ಹೇಳಿದಂತೆ ರಾತ್ರಿ 2:22 ಸುಮಾರು 4:41 ಅಂದರೆ 2:41 ದೋಷ. ಆದರೂ ನಮಗೆ ಪೂರ್ತಿಯಾಗಿ ಅಂದರೆ ಲಾಂಗ್ ಟೈಮ್ ಇದು ದೋಷವಾಗಿದೆ, ಮೃತ್ಯು ಇದೆ. ಗಮನ ಕೊಡಿ ಹೆಚ್ಚಾಗಿ. ಹಂಗಾಗಿ ಇದನ್ನು ಪರಿಪಾಲಿಸಿ. ಹೆಚ್ಚು ಕಮ್ಮಿ ನಾವು 100% ಸರಿಯಾಗಿ ಕೊಡೋಕ್ಕೆ ಪ್ರಯತ್ನ ಪಟ್ಟಿದ್ದೀವಿ. ನಿಮ್ಮ ಪ್ರಕಾರ 90% ಆದರೂ ಇದು ಸರಿಯಾಗಿರಬೇಕು. ಹಂಗಾಗಿ ಸ್ವಲ್ಪ ಧೈರ್ಯದಿಂದ ಮಾಡ್ಬೋದು. ಆದರೂ ಮೇನ್ ಫಾಲ್ಟ್ ಬರುತ್ತದೆ, ನಮ್ಮದೇ ಆದ ತಪ್ಪುಗಳು ಬರಬಹುದು. ಆದರೆ ಅದಕ್ಕೆ ಚಾನ್ಸ್ ಇಲ್ಲದೆ ಮಾಡಿದ್ದೀವಿ.
ಖಂಡಿತವಾಗಿ ಇದನ್ನು ಪರಿಪಾಲಿಸಿ. ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಧನ್ಯವಾದಗಳು.